ಎಲ್ಲರಿಗೂ ನಮಸ್ಕಾರ ರೀ. ರಿಯಾಸ್ ಕಿಚನ್ಗೆ ಸ್ವಾಗತ ರೀ. ಇವತ್ತು ಒಂದು ನಾನು ಇದು ಹೆಸರಿನ ಕಾಳಲ್ಲಿ ಒಂದು ಹೆಲ್ದಿ ಮತ್ತು ಟೇಸ್ಟ್ ಆದಂಥ ಒಂದು ಗ್ರೇವಿ ಮಾಡಿ ತೋರಿಸ್ತಾ ಇದ್ದೀನಿ ರೀ. ಇದು ರೊಟ್ಟಿಗೆ, ಅನ್ನಕ್ಕೆ, ಚಪಾತಿಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ನನಗೆ ಈ ಒಂದು ಮೊಳಕೆ ಕಾಳನ್ನ ಒಂದು ಬಟ್ಲು ಮೊಳಕೆ ಕಾಳನ್ನು ತೊಗೊಂಡಿದ್ದೇನೆ. ಇಲ್ಲಿ ಇದರಲ್ಲಿ ಒಂದು ಗ್ರೇವಿ ಮಾಡಿ ತೋರಿಸ್ತಾ ಇದ್ದೀನಿ. ಈಗ ನೋಡ್ಬೋದು ರೀ, ನಾನೊಂದು ಪಾತ್ರೆಯನ್ನು ಇಟ್ಕೊಂಡಿದ್ದೇನೆ. ಇದಕ್ಕೆ ಇವಾಗ ಎಣ್ಣೆಯನ್ನು ಹಾಕ್ತಾ ಇದ್ದೇನೆ ರೀ. ತುಂಬ ಟೇಸ್ಟಾಗಿರುವಂಥದ್ದೊಂದು ಗ್ರೇವಿ. ಈಗ ನಮ್ಮದು ಸ್ವಲ್ಪ ಆಯಿಲ್ ಬಿಸಿ ಆಗಿದೆ ರೀ. ಇದಕ್ಕೆ ನಾನು ಸ್ವಲ್ಪ ಸಾಸಿವೆಯನ್ನು ಹಾಕೋತಾ ಇದ್ದೇನೆ. ನಮ್ಮದು ಸಾಸಿವೆ ಸಿಡಿತಾ ಇದೆ ರೀ. ಈ ಟೈಮ್ನಲ್ಲಿ ನಾನು ಸ್ವಲ್ಪ ಈರುಳ್ಳಿ ಹಾಕೋತಾ ಇದ್ದೇನೆ. ನೋಡ್ಬೋದು, ನಮ್ಮದು ಈರುಳ್ಳಿ ಸ್ವಲ್ಪ ಫ್ರೈ ಆಗಬೇಕು ರೀ. ಸ್ವಲ್ಪ ಕರಿಬೇವು ಸೊಪ್ಪನ್ನು ಹಾಕ್ತಾ ಇದ್ದೀನಿ ರೀ. ಮತ್ತು ಇದಕ್ಕೆ ನೋಡಿ ಸ್ವಲ್ಪನೇ ನಾವು ಟೊಮೆಟೊವನ್ನು ಹಾಕೋಣ. ನಾವು ಟೊಮೆಟೊ ಇದನ್ನು ರುಬ್ಬಿ ಮಾಡ್ತಾ ಇದ್ದೀವಿ ರೀ. ಇದಕ್ಕೆ ಒಂಚೂರು ಹಾಕೋತಾ ಇದ್ದೀವಿ, ಮತ್ತು ರುಬ್ಬೋದಕ್ಕೂ ಒಂಚೂರು ಹಾಕೋತಾ ಇದ್ದೀವಿ. ತುಂಬ ಟೇಸ್ಟ್ ಆಗೋಂಥ ಒಂದು ಗ್ರೇವಿ. ಇವಾಗ ಸ್ವಲ್ಪ ನಮ್ಮದು ಈರುಳ್ಳಿ ಕೆಂಪಗಾಗಿದೆ. ಈ ಟೈಮಲ್ಲಿ ಸ್ವಲ್ಪ ನಾನು ಅರಿಶಿಣವನ್ನು ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ ರೀ. ಈಗ ಇದಕ್ಕೆ ಒಂಚೂರು ನಾನು ನೆನೆಸಿದಂಥ ಮೊಳಕೆ ಕಾಳನ್ನು ಸಹ ಹಾಕೋತಾ ಇದ್ದೀನಿ ರೀ. ಸ್ವಲ್ಪ ನಾವು ಇದು ಆಯಿಲ್ನಲ್ಲಿ ಬಾಡ್ಸೋಣ. ತುಂಬ ಬೇಗನೆ ಇದು ಬೇಯುತ್ತೆ ರೀ. ಈಗ ನಮ್ಮದು ಅರ್ಧ ಬೆಂದಿದೆ. ಒಂದು ಲೋಟದಷ್ಟು ನೀರು ಹಾಕ್ತಾ ಇದ್ದೀನಿ ರೀ. ಇದನ್ನು ಸ್ವಲ್ಪ ನಾವು ಈ ಥರ ಬೇಯಿಸಬೇಕಾಗುತ್ತೆ. ಇದನ್ನು ಮುಚ್ಚಿಬಿಟ್ಟು ಒಂದು ಸ್ವಲ್ಪ ಬೇಯಿಸ್ತಾ ಇದ್ದೀವಿ. ಈಗ ನೋಡಿರಿ, ನಾವು ಇದಕ್ಕೆ ಮಸಾಲವನ್ನು ರುಬ್ಕೊತಾ ಇದ್ದೀವಿ. ಗ್ರೇವಿಗೆ ನಾನಿಲ್ಲಿ ಒಂದು ಅರ್ಧ ಹೋಳಿನಷ್ಟು ತೆಂಗಿನಕಾಯಿ ಈ ಥರ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ ರೀ. ಮತ್ತು ಇದಕ್ಕೆ ನೋಡ್ಬೋದು ನೀವು ಒಂಚೂರು ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಬೆಳ್ಳುಳ್ಳಿ ಮತ್ತು ನಾನು ಜೀರಿಗೆ ಹಾಕ್ತಾಯಿದ್ದೀನಿ. ಅಂದರೆ ಇದು ಒಳ್ಳೆಯ ಒಂದು ಟೇಸ್ಟ್ ಕೊಡುತ್ತೆ ನಮಗೆ ಗ್ರೇವಿ ನಮಗೆ. ಹಾಗಾಗಿ ಒಂದು ಸ್ವಲ್ಪ ಕರಿಬೇವು ಸೊಪ್ಪು ಹಾಕ್ತಾಯಿದ್ದೀನಿ. ಸ್ವಲ್ಪನೇ ಹಸಿಮೆಣಸು ಖಾರಕ್ಕೆ ನೋಡಿ. ಈಗ ಯಾಕಂದರೆ ಇದು ಕಾಳಿದೆ ಅಲ್ರಿ, ನಮಗೆ ಇದು ಗ್ರೀನ್ ಕಲರ್ ನಾವು ಇದು ಮೆಣಸಿನ್ಕಾಯಿ ಹಾಕಿ ಮಾಡಿದ್ರೆ ಟೇಸ್ಟ್ ಆಗುತ್ತೆ. ನೀವು ಬೇಕಿದ್ರೆ ಒಣ ಖಾರದ ಪುಡಿನೂ ಹಾಕೋಬೋದು. ಅದನ್ನು ಟೇಸ್ಟು ಚೆನ್ನಾಗಿರುತ್ತೆ. ನೋಡ್ಬೋದು, ಇಲ್ಲಿ ಟೊಮೆಟೊವನ್ನು ಹೆಚ್ಚಿಟ್ಕೊಂಡಿದ್ದೀನಿ ರೀ. ಅದನ್ನು ಸಹ ಹಾಕ್ಕೊಂಡಿದ್ದೀನಿ. ಈಗ ನಾವು ಇದನ್ನು ಮಿಕ್ಸಿ ಮಾಡ್ಕೊಳ್ಳೋಣ. ನೈಸಾಗಿ ಪೇಸ್ಟ್ ಥರ ಮಾಡ್ಕೊಳ್ಬೇಕು ರೀ. ಈಗ ನಮ್ದು ಇದು ಆಗಿದೆ ನೋಡ್ಬೋದು ರೀ. ಅಂದರೆ ಇನ್ನೊಂದು ಸ್ವಲ್ಪ ನಾನು ರುಬ್ಕೋಬೇಕು. ಈಗ ಸ್ವಲ್ಪನೇ ನಾನು ಧನಿಯಾ ಪುಡಿಯನ್ನು ಹಾಕ್ತಾಯಿದ್ದೀನಿ. ಒಂಚೂರು ನೀರು ಹಾಕೊಂಡು ಇದನ್ನು ನಾನು ಮಿಕ್ಸಿ ಮಾಡ್ಕೊತೀನಿ. ಈಗ ನೋಡ್ಬೋದು ರೀ, ನಮ್ಮದು ಇದು ನೈಸಾಗಿ ನಾನು ಪೇಸ್ಟನ್ನು ಮಾಡ್ಕೊಂಡಿದ್ದೇನೆ. ಇವಾಗ ನಾನು ಇದಕ್ಕೆ ಹಾಕೋತಾ ಇದ್ದೇನೆ. ನೋಡ್ಬೋದು ರೀ, ನಮ್ಮದು ನೀರು ಕಡಿಮೆ ಆಗಿದೆ. ಇವಾಗ ಇದನ್ನು ಪೇಸ್ಟನ್ನು ಹಾಕೋಬಹುದು. ಹಾಕ್ಕೊಂಡು ಇಲ್ಲಿ ನಾವು ಚೆನ್ನಾಗಿ ಮಿಕ್ಸ್ ಮಾಡೋಣ. ಈಗ ನಮ್ಮದು ಪೇಸ್ಟು ಸ್ವಲ್ಪನೇ ಇದರೊಳಗೆ ಒಂದು 5 ನಿಮಿಷಗಳ ಕಾಲ ಚೆನ್ನಾಗಿ ನಾವು ಬೇಯಿಸೋಣ್ರಿ. ತುಂಬ ಚೆನ್ನಾಗಿ ಒಳ್ಳೆಯ ಒಂದು ಟೇಸ್ಟ್ ಬರುತ್ತೆ. ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ. ನೋಡ್ಬೋದು ರೀ, ನಮ್ಮದು ಗ್ರೇವಿ ಹಾಕಿದ್ಮೇಲೆ ನಾನು ಇದನ್ನು ಈ ಥರ ಬೇಯಿಸಿದ್ದೀನಿ. ನಮ್ಮದು ಕಾಳೆಲ್ಲ ಬೆಂದಿದೆ. ಇವಾಗ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ರೀ. ನಾವು ಮುಂಚೆನೇ ಉಪ್ಪು ಹಾಕಿದ್ರೆ ಕಾಳು ಬೇಯೋದಿಲ್ಲ ಅಂಥೇಳಿ ಈ ಥರನೇ ನಾನು ಕೊನೆಯದಾಗಿ. ಮತ್ತು ನೋಡ್ಬೋದು, ಒಂಚೂರು ಹುಣಸೆ ಹಣ್ಣಿನ ರಸವನ್ನು ಹಾಕ್ತಾಯಿದ್ದೀನಿ ರೀ. ಇದು ಟೇಸ್ಟ್ ತುಂಬ ಚೆನ್ನಾಗಿ ಕೊಡುತ್ತೆ. ನೀವು ಬೇಕಿದ್ದರೆ ಇದರೊಳಗೆ ನೀವು ಸಾಂಬಾರನ್ನು ಮಾಡ್ಕೋಬೋದು. ನಾನಿದು ಇವಾಗ ಚಪಾತಿಗೆ ಮತ್ತು ರೊಟ್ಟಿಗೆ ಅಂಥೇಳಿ ಮಾಡ್ತಾಯಿದ್ದೀನಿ. ದೋಸೆಗೂ ಸಹ ತುಂಬ ಚೆನ್ನಾಗಿರುತ್ತೆ. ಯಾಕಂದರೆ ಮೊಳಕೆ ಕಾಳಿಂದ ನೋಡಿರಿ ನಮಗೆ ತುಂಬ ಒಳ್ಳೆಯ ಒಂದು ಟೇಸ್ಟ್ ಕೊಡುತ್ತೆ. ನೀವು ಹಾಗೆ ಮಾಡ್ಬೋದು. ಇದು ದೋಸೆಗಾದ್ರೂ ತುಂಬ ಚೆನ್ನಾಗಿರುತ್ತೆ. ನೀರು ದೋಸೆಗೆ ಅದಕ್ಕೆ ನೀವು ನೋಡ್ಬೋದು, ನಾನಿಲ್ಲಿ ನೀರು ದೋಸೆ ಮಾಡಿದ್ರಿ. ಆ ನೀರು ದೋಸೆ ಜೊತೆಗೇ ಈ ಪಲ್ಯವನ್ನು ಕಾಂಬಿನೇಷನ್ನು ಚೆನ್ನಾಗಿರುತ್ತೆ. ಹಾಗಾಗಿ ನೀವು ನೋಡ್ಬೋದು, ನಮ್ಮದು ತುಂಬ ಸ್ಮೂತಾಗಿ ಮತ್ತು ಈ ಒಂದು ಗ್ರೇವಿಗೆ ಒಂದು ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ನೀವು ಮನೇಲಿ ಮಾಡಿ ನೋಡಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು.